ಬಟ್ ಬಿ ಕೇರ್ಫುಲ್. ನೀನು ಕೆಲಸ ನೀನು ಮಾಡು, ಅವನೇನು ಮಾಡ್ಕೊಂಡಿರ್ತಾವ ಅವ್ನು ಮಾಡಲಿ ಅವನು. ಸರ್, ನಾನು ನಿಮ್ಮ ಮಾತಿಗೆ ಮರು ಮಾತಾಡ್ತಿದ್ದೀನಿ ಅಂತ ಬೇಜಾರು ಮಾಡ್ಕೊಳ್ಬೇಡಿ. ಆದರೆ ನಾವು ಯಾರನ್ನು ತೆಗ್ದಾಕೋ ಹಾಗಿಲ್ಲ ಅಲ್ವಾ ಸರ್? ಇವಾಗ ಚೆಸ್ ಅಂತ ಬಂದರೆ ಆಟದಲ್ಲಿ ರಾಜನೂ ಒಂದೇ, ರಾಣಿನೂ ಒಂದೇ, ಸೈನಿಕನೂ ಒಂದೇ. ಅವಕಾಶ ಬಂದಾಗ ಯಾರು ಎದುರಾಗ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಅದಕ್ಕೆ ನಾವು ಯಾರಿಗೆ ಆದ್ರೂ ಅವಕಾಶ ಕೊಟ್ಟು ನೋಡಬೇಕು. ಎಲ್ಲ ಥರದ ಅವಕಾಶ ಕೊಟ್ಟು ಸುಸ್ತಾಗಿ ಕೂತ್ಕೊಂಡಿದ್ದೀನಮ್ಮ. ನಿನಗೆ ಗೊತ್ತಿಲ್ಲ ತಾಯಿ, ಪಾಪ ನೀನು ಎಲ್ರಿಗೂ ಒಳ್ಳೇದನ್ನು ಬಯಸ್ತೀಯ, ಒಳ್ಳೇದಾಗಲಿ ಅಂತ. ನಿನ್ನ ಮನಸ್ಸಲ್ಲಿರೋದು ಏನು ಹೇಳೋದು ನಿಜ ಆಗಲಿ ಬಿಡು. ಆಗಲಿ, ಶುಭವಾಗಲಿ. ಒಂದು ನಿಮಿಷ ಇಡಿಸ್ತೀವಿ. ಮಾದೇವ್, ಏನಪ್ಪ ಚೆನ್ನಾಗಿದೆಯಾ? ಹೌದಾ, ಟಿಕೆಟ್ ಕಳಿಸ್ತಾ ಇದೆಯಾ? ಕಳಿಸಪ್ಪ. ನಮ್ಮ ಮನೇಲಿರೋರಿಗೆ ಹೊಸ ಸಿನಿಮಾ ಬಂತು ಅಂದರೆ ಥಿಯೇಟ್ರಲ್ಲಿ ಹೋಗಿ ಕೂತ್ಕೊಂಡು ನೋಡಬೇಕು. ಆಯ್ತು, ಕಳಿಸು. ಥ್ಯಾಂಕ್ ಯು. ಸರ್, ಸಿನಿಮಾ ಟಿಕೆಟಾ ಸರ್? ಹೌದು ಮಗಳೇ, ನನ್ನ ಫ್ರೆಂಡ್ ಮಾದೇವ್ ಅಂತ ಮಾಲ್ ಕಟ್ಸಿದ್ದಾನೆ. ಎಷ್ಟು ಚೆನ್ನಾಗಿದೆ ಗೊತ್ತಾ? ಅವ್ನಿಗೇನಂದ್ರೆ ಹೊಸ ಸಿನಿಮಾ ಯಾವುದೇ ಬಂದರೂ ನಮ್ಮ ಮನೆಗೆ ಟಿಕೆಟ್ ಕಳಿಸ್ಕೊಡ್ತಾನೆ. ನಾವು ಹೋಗಿ ಕೂತ್ಕೊಂಡು ನೋಡ್ಬೇಕು. ಹೋಗಲಿಲ್ಲ ಅಂದರೆ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೋತಾನೆ. ಸರ್, ಅದು ಆ್ಯಕ್ಚುಲಿ ಅಕ್ಕನಿಗೆ ಸಿನಿಮಾ ಅಂದರೆ ಪಂಚಪ್ರಾಣ. ಅದರಲ್ಲೂ ರಾತ್ರಿ ಶೋಗಳು ನೋಡೋದು ಅಂದರೆ ಅವಳಿಗೆ ತುಂಬ ಇಷ್ಟ ಸರ್. ಅಣ್ಣ ಇದ್ದಾಗ ಎಲ್ರಿಗೂ ನೈಟ್ ಶೋ ಬುಕ್ ಮಾಡೋನು. ನಮಗಿಷ್ಟ ಇಲ್ಲ ಅಂದ್ರೂ ಅಕ್ಕನಿಗೋಸ್ಕರ ಫೋರ್ಸ್ ಮಾಡಿ ಎಲ್ರೂ ಕರ್ಕೊಂಡು ಹೋಗ್ತಾ ಇದ್ದ. ಯಾವ ಸಿನಿಮಾ, ಯಾರು ಹೀರೋ, ಇದು ಯಾವುದನ್ನು ನಾವು ನೋಡ್ತಾನೆ ಇರಲಿಲ್ಲ. ಒಟ್ಟಿನಲ್ಲಿ ಎಲ್ಲ ಸಿನಿಮಾಗೂ ನುಗ್ತಾ ಇದ್ವಿ. ನಮಗೆ ಒಟ್ಟಿಗೆ ಹೋಗೋದೇ ಒಂಥರ ಖುಷಿ ಅವಾಗ. ನಮ್ಮ ಮನೆಯಲ್ಲಿ ಆ ಅಭ್ಯಾಸಗಳೆಲ್ಲ ಇಲ್ಲ ಮಗಳೇ. ಸರ್, ಅಕ್ಕ ಮತ್ತು ಭಾವನ ಕಳಿಸ್ಬೋದಾಗಿತ್ತು. ಅಕ್ಕನಿಗೆ ತುಂಬ ಖುಷಿ ಆಗಿರೋದು. ಅವರಿಬ್ಬರು ಹೊರಗೆ ಹೋದಾಗೂ ಆಗಿರೋದಲ್ವಾ? ಅವರಿಬ್ರು ಸಿನಿಮಾಕ್ಕೆ ಹೋಗೇ ಇಲ್ಲ. ಅಪ್ಪ, ಅದು ಕತ್ಲೆಯಲ್ಲಿ ಕಲ್ಯಾಣಿಗೆ ಸ್ವಲ್ಪ ಅನ್ಕಂಫರ್ಟಬಲ್. ಅದರಲ್ಲೂ ರಾತ್ರಿ ಶೋಗಳು ನೋಡೋದು ಅಂದರೆ ಅವಳಿಗೆ ತುಂಬ ಇಷ್ಟ ಸರ್. ಸರಿ ಸರ್, ನಾನಿನ್ನು ಹೊರಡ್ತೀನಿ, ನನಗೆ ಲೇಟ್ ಆಗಿಬಿಡುತ್ತೆ. ಸರ್, ನಾನು ಹೋಗಿ ಬರ್ತೀನಿ. ಆಯ್ತಮ್ಮ, ಆಯಿತು. ಗುಡ್. ರುಕು, ಒಂದು ನಿಮಿಷ ತಗೊಂಬ. ಇದು ಪರವಾಗಿಲ್ಲ, ನನಗೆ ಲೇಟ್ ಆಗ್ತಿದೆ. ತಗೊಂಬ, ಕುಡಿ. ಅಷ್ಟರಲ್ಲಿ ಏನು ಲೇಟ್ ಆಗಲ್ಲ. ರುಕು, ಅಣ್ಣನ ಹತ್ರ ಮಾತಾಡಿದ್ದನ್ನು ನಾನು ಕೇಳಿಸ್ಕೊಂಡೆ. ಕೃಷ್ಣನಿಗೆ ಸಪೋರ್ಟಾಗಿ ಮಾತಾಡ್ತಿದೀಯಾ, ನಂಗೆ ತುಂಬ ಖುಷಿ ಆಯಿತು. ಆದರೆ ಇನ್ನೊಂದು ವಿಷಯ ನಿನ್ನ ಹತ್ರ ಹೇಳ್ತೀನಿ. ಈ ಮನೇಲಿರೋ ಜನರು ತುಂಬ ಮುಗ್ಧರು. ಅವರು ತುಂಬ ಒಳ್ಳೆಯವರು. ಅವ್ರಿಗೆ ಯಾರಾದರೂ ಕೇಡು ಬಯಸೋದಕ್ಕೆ ಬಂದರೆ, ಕೆಟ್ಟದ್ದು ಮಾಡೋದಕ್ಕೆ ಅಂತ ಬಂದರೆ, ತೊಂದರೆ ಕೊಡೋದಕ್ಕೆ ಅಂತ ಬಂದರೆ ಮೊದಲು ನನ್ನನ್ನು ದಾಟಿ ಆಮೇಲೆ ಅಣ್ಣನ ಹತ್ರ ಹೋಗಬೇಕು. ಅಣ್ಣಂಗೆ, ಈ ಮನೆಯವ್ರಿಗೆ ಯಾರಾದರೂ ಕಷ್ಟ ಕೊಡೋದನ್ನು ನೋಡ್ಕೊಂಡು ಸಹಿಸ್ಕೊಂಡಿರೋದಕ್ಕೆ ನನ್ನ ಕೈಲಾಗೋದಿಲ್ಲ. ಅಲ್ಲ, ನೀವು ಯಾಕೆ ಇದನ್ನೆಲ್ಲ ನನಗೆ ಹೇಳ್ತಿದ್ದೀರೋ ಅರ್ಥ ಆಗ್ತಿಲ್ಲ. ನನಗೆ ಕ್ಲಾರಿಟಿ ಬೇಕು. ಏನು ಕ್ಲಾರಿಟಿ? ನೀನು ಇಲ್ಲಿ ಬಂದಿರೋದು ಕೆಲಸ ಮಾಡೋ ಉದ್ದೇಶ ಇಟ್ಕೊಂಡೇನಾ ಅಥವಾ ಬೇರೆ ಇನ್ನೇನಾದರೂ ಉದ್ದೇಶ ಇಟ್ಕೊಂಡು ಬಂದಿದೆಯಾ ಅಂತ ಕೇಳ್ತಿದ್ದೀನಿ. ನೀವು ಯಾಕೆ ಹೀಗೆ ಮಾತಾಡ್ತಿದ್ದೀರಾ ಅಂತ ನನಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಬಟ್ ನಾನು ಏನಾದರೂ ತಪ್ಪು ಮಾಡಿದರೆ ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ನಾನಿಲ್ಲಿ ಬಂದಿರೋದು ಕೆಲಸ ಮಾಡೋದಕ್ಕೆ. ಬೇರೆ ಆಲೋಚನೆ, ಬೇರೆ ಉದ್ದೇಶ ಇದು ಯಾವುದೂ ಇಲ್ಲ. ಕೆಲಸ ಮಾಡೋ ಕಷ್ಟ. ಇದುವರೆಗೂ ನಿನ್ನಿಂದ ಯಾವುದೂ ತಪ್ಪು ನಡೆದಿಲ್ಲ, ಅದನ್ನು ನಾನು ಒಪ್ಕೋತೀನಿ. ಮುಂದೇನೋ ಹೀಗೆ ಇರಬೇಕು ರುಕು. ಇನ್ನೊಂದು ವಿಷಯ ಹೇಳ್ತೀನಿ. ನೀನು ಎಷ್ಟು ಬುದ್ಧಿವಂತಿಕೆಯಿಂದ, ನಿಯತ್ತಿಂದ ಕೆಲಸ ಮಾಡ್ಕೊಂಡು ಹೋಗ್ತೀಯೋ ಅಷ್ಟೇ ನಿಮ್ಮ ಅಕ್ಕನಿಗೂ ಒಳ್ಳೆಯದು. ನಿಮ್ಮ ಅಕ್ಕನೂ ಇಲ್ಲಿ ನೆಮ್ಮದಿಯಾಗಿರ್ತಾಳೆ. ಸರಿ ಮೇಡಮ್. ಕೊಡಿ.
ಮಿಸ್ ಮೀಟರ್ ಏನೇ ನಾನು ಇನ್ನೂ ಬಂದೇ ಇಲ್ಲ, ಅವಾಗಲೇ ಪ್ಯಾಕ್ ಮಾಡ್ಕೊಂಡು ಹೊರಟಿದ್ಯಾ? ಹೆಂಗೆ? ನಂದು ಎಂಟ್ರಿಗಳೆಲ್ಲ ಮುಗೀತು, ಅದಕ್ಕೆ ಮನೆಗೆ ಹೊರಟು. ಓ ಹಾಗೆ ಓಕೆ, ನಾನೇ ಡ್ರಾಪ್ ಮಾಡ್ತೀನಿ ಬಾ. ಇನ್ನು ಡ್ರಾಪ್ ಮಾಡೋ ಟೆನ್ಷನ್ ಎಲ್ಲ ತಗೊಳ್ಳೋ ಅವಶ್ಯಕತೆ ಇಲ್ಲ. ನನಗೆ ಹೇಗೆ ಹೋಗಬೇಕು ಅಂತ ಚೆನ್ನಾಗಿ ಗೊತ್ತು. ನಿನಗೆ ಹೇಗೆ ಹೋಗ್ಬೇಕು ಅಂತ ಚೆನ್ನಾಗಿ ಗೊತ್ತು ಅಂತ ನನಗೂ ಗೊತ್ತು. ಆದರೂ ಏನೋ ಪಾಪ ಅಂತ ಡ್ರಾಪ್ ಮಾಡೋಣ ಅಂತ ಅಂದ್ಕೊಂಡೆ. ಕೃಷ್ಣ, ಓಕೆ ಲೈ ಮೀಟ್ರು, ಏನೋ ಹ್ಯಾಪಿ ಆಗಿದ್ದೀನಿ ಕಡೆ. ನನ್ನ ಮೂಡ್ ತುಂಬ ಬೊಂಬಾಟಾಗಿದೆ. ಏನೋ ಡ್ರಾಪ್ ಮಾಡೋಕ್ಕೂ ಅವಕಾಶ ಕೊಡಲ್ಲ ಅಂತಾರಪ್ಪ ಜನ. ಏನಲ್ಲ ನಿಂದು? ಅಯ್ಯೋ ದೇವ್ರೆ. ಮಿಟ್ರ, ನಿನ್ನ ಮೇಲೆ ನನಗೆ ಸಣ್ಣ ಅನುಮಾನ ಇದೆ, ಕೇಳ? ಏನೋ ನಿಂದು? ಸುಮ್ಮನೆ ಹೋಗು. ರುಕು ಬಾಯಿಲಿ ನಿಂತ್ಕೋ. ನಿನ್ಗೆ ನನ್ನ ಹತ್ರ ಮಾತಾಡೋಕೆ ಏನಾದರೂ ರೀಸನ್ ಇರಲೇಬೇಕಲ್ವಾ? ಕೇಳು. ಅಲ್ಲ, ಇನ್ನು ಎಲ್ಲಾರ ಹತ್ರನೂ ಒಳ್ಳೆ ಹೆಸರು ತಗೋತಿಯಲ್ಲ, ಹೆಂಗೆ? ನೀನು ಏನು ಕೇಳೋಕೆ ಹೊರಟಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಇವಾಗ ಅಕ್ಕ